ಆರೋಗ್ಯ ಆವಿಷ್ಕಾರ ಅವೆಂಥವ 100 ಬೆಡ್ ಹಾಸ್ಪಿಟ್ಲು 50 ಬೆಡ್ ಇದು ಅದೇನೋ ಬರ್ಕೊಂಡವ್ರೆ. ಇದೆಲ್ಲ ಟಿ ವಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ. ನಿಮ್ಮ ಯೋಗ್ಯತೆ ಡಾಕ್ಟ್ರುಗಳ ನೇಮಕ ಮಾಡೋ ಯೋಗ್ಯತೆ ಇಲ್ಲ. ನೀವು ಆಸ್ಪತ್ರೆ ಕಟ್ಟಡ ಕಟ್ಟಿ ಏನು ಮಾಡ್ತೀರಿ? ಕಲ್ಯಾಣ ಕರ್ನಾಟಕದ ಉದ್ಧಾರ ಮಾಡ್ತಾರಂತೆ. ಗುರ್ಮಿಟ್ಕಲ್ಗೆ ಎಷ್ಟು ವರ್ಷ MLA ಆಗಿದ್ರು ಖರ್ಗೆ ಅವರು? 10 ವರ್ಷ MP, 40 ವರ್ಷ MLA. ಮಂತ್ರಿಗಿರಿ ಆದಾಗಲೆಲ್ಲ ಮಂತ್ರಿ. ಪಾಪ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾ ಅವ್ರೆ, ನೀವು ಬೆಂಗಳೂರು ಮೈಸೂರನ್ನ ಸಿಂಗಪುರ ಮಾಡ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಬೆಂಗಳೂರು ಮೈಸೂರು ಡೆವಲಪ್ ಮಾಡಿದಾಗೆ ಕಲ್ಯಾಣ ಕರ್ನಾಟಕ ಡೆವಲಪ್ ಮಾಡಿ ಅಂತ ಕೇಳಿದ್ದಾರೆ. ಖರ್ಗೆ ಅವರೇ, ಆ ಗುರ್ಮಿಟ್ಕಲ್ ಕ್ಷೇತ್ರದ ಜನ 40 ವರ್ಷ ನಿಮ್ಮನ್ನು MLA ಮಾಡಿದ್ರಲ್ಲ, ಒಂದು 25-30 ವರ್ಷ ಮಂತ್ರಿನೇ ಇದ್ರಲ್ಲ, ರಾಜ್ಯಕ್ಕೆ ನೀವೇನು ಮಾಡಿದ್ರಿ ಬೇಡ ನಾನು ಕೇಳಲ್ಲ ನಿಮ್ಮನ್ನು. ಕಾವೇರಿ ಬಗ್ಗೆ ಎಷ್ಟು ದಿವಸ ಮಾತಾಡಿದ್ರಿ ನಿಮ್ಮನ್ನು ಕೇಳಲ್ಲ. ಗುರ್ಮಿಟ್ಕಲ್ಲಿಗೆ ಮಾಡಿದ್ದೇನು ನೀವು? ಎಷ್ಟೂರಿಗೆ ರಸ್ತೆ ಐತೆ, ಎಷ್ಟೂರಿಗೆ ಇನ್ನೂ ಕುಡಿಯೋ ನೀರಿಗೆ ನೀನು ಒದ್ದಾಡ್ತಾ ಇದೀಯ. ಈಗ ಕುಡಿಯೋ ನೀರಿಗೋಸ್ಕರ ಈಗ ಕಲ್ಯಾಣ ಕರ್ನಾಟಕನ ಬೆಂಗಳೂರು ಮೈಸೂರು ಮಾಡಬೇಕಂತೆ, ಬೆಂಗಳೂರನ್ನ ಸಿಂಗಪುರ ಮಾಡ್ಕೊಳ್ಳಿ ಅಂತಾರೆ. ನೋಡಿಲ್ವಾ ಸಾಯಿ ಬಡಾವಣೆ, ಸಿಂಗಪುರ ಸಾಯಿ ಲೇಔಟು ಕಳೆದ 5 ವರ್ಷದಿಂದ ಅನುಭವಿಸ್ತಾ ಇಲ್ವಾ ಜನ? ಅಲ್ಲಿ ಬೆಂಗಳೂರಿನ ಸಿಂಗಪುರ ಮಾಡಿರೋದು ನೋಡಿಲ್ವ ನಾವು? ಪಾಪ ನಮ್ಮ ಡೆಪ್ಟಿ CM ಅವರು ನೆನ್ನೆ ಅಲ್ಲೋಗಿ ವೀರಾವೇಶದ ಭಾಷಣ, ಕಲ್ಯಾಣ ಕರ್ನಾಟಕ ಏನು ಭಾಳ ಅಭಿವೃದ್ಧಿ ಪ್ರಾರಂಭ ಆಗಿದೆ, ಅಭಿವೃದ್ಧಿ ಯುಗ ಅಂತ ಹೇಳಿ. ಅಪ್ಪ ನಿನ್ನ ಮಂತ್ರಿ ಮಾಡಿರೋದು ಇಲ್ಲಿ ಬೆಂಗಳೂರು ನೋಡಪ್ಪ ಸರಿಯಾಗಿ ಅಂತ. ಇದು ನೋಡಿದೆ ಇಲ್ಲಿ, ಅಲ್ಲೆಲ್ಲೋ ಕಲ್ಯಾಣ ಕರ್ನಾಟಕ ಮಾಡೋಕ್ಕೆ ಹೋಗೋರೆ. ಕಲ್ಯಾಣ ಕರ್ನಾಟಕ ಮಾಡೋರು ಭಾಳ ಜನ ಅವರಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ? ನಿಮ್ಮ ಜೋಳದ ಕತೆ ಏನಾಗೈತೆ ಅಣ್ಣ ನಾಡ್ಬಿಟ್ರೆ ಎಲ್ಲ ಎಲ್ಲಿ ನಮ್ಮ ನಾಯಕವರು ಜೋಳ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದು, ಖರೀದಿ ಮಾಡಲಿಲ್ಲ, ಕೊಳೆತು ಬಿದ್ದೈತಲ್ಲಿ ರಾಯಚೂರಿನಲ್ಲಿ ಜೋಳ ಬೆಳೆದು ನಮ್ಮ ರೈತರದು. ಇವರು ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ರಂತೆ. ಅದೇಂತಂದು 13,000 ಕೋಟಿ ರಿಲೀಸ್ ಮಾಡೋರಂತಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಇದೇನ ಇವತ್ತು ನೆನ್ನೆ ಭಾಷಣ ಮಾಡವ್ರೆ, 13,000 ಕೋಟಿ ರಿಲೀಸ್ ಮಾಡಿದ್ದೀವಿ ಈಗಾಗಲೇ, ಅದರಲ್ಲಿ 5,000 ಕೋಟಿ ಹಣ ಖರ್ಚು ಮಾಡೋರಂತಲ್ಲ. ಯಾವ 5,000 ಕೋಟಿ ಖರ್ಚು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಕಳೆದ 2 ವರ್ಷದಲ್ಲಿ? ಇಡೀ ನೋಡೋಣ ಜನಗಳ ಮುಂದೆ ಶ್ವೇತಪತ್ರನ ಚರ್ಚೆ ಮಾಡೋಣಂತೆ. ಹೇಳಬೇಕು ಅಂದರೆ ಈ ಸರ್ಕಾರದ ವಿಷಯಗಳನ್ನು ಭಾಳ ವಿಷಯ ಚರ್ಚೆ ಮಾಡ್ಬೋದು. ಪಾಪ ಅದು ಎಂಥದ್ದು ಟೀಚರ್ಗಳ ನೇಮಕ ಮಾಡದೇ ಇರೋದ್ರಿಂದ ಅಲ್ಲಿ ಪಾಪ ಎಜುಕೇಷನಿಗೆ ತೊಂದರೆ ಅಂತೆ. ಈ ಕಳೆದ 2 ವರ್ಷದಲ್ಲಿ KPSC ಸಂಸ್ಥೆಯಿಂದ ಎಷ್ಟು ಇಂಟರ್ವ್ಯೂಗಳು ಮಾಡಿದ್ರು, ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ? ಉತ್ತರ ಕರ್ನಾಟಕದವ್ರಿಗೆ ಎಷ್ಟು ಜನಕ್ಕೆ ಕೊಟ್ಟರು 371 ಜೇನಲ್ಲಿ? ಈ ಭಾಗದವ್ರಿಗೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟವ್ರೆ? ಆ KPSC ಅದಂಥದ್ದು ತೊಳಿತೀನಿ ಅಂತೇಳಿ ಆ ಕಸನ ತೊಳೆಯೋದಿರಲಿ ತಗೊಂಡೋಗಿ ಕಸ ತುಂಬ್ಕೊಂಡು ಕೂತವ್ರೆ KPSCಲಿ.